ಅಸ್ಸಲಾಂ ವಲೈಕುಮ್ ವರಹಮತುಲ್ಲಾ. ಪ್ರೀತಿಯ ಬಾಂಧವರೇ, ನಮ್ಮ ಕಣ್ಣೆದುರೇ ಕಮರಿ ಹೋದ ಕಂದಮ್ಮಗಳ ಕನಸುಗಳ ಮೇಲೆ ನಿಂತು ಸಮಾಜದ ಜವಾಬ್ದಾರಿತನಕ್ಕೆ ಧರ್ಮದ ಬೆಳಕಿನಲ್ಲಿ ಕನ್ನಡಿ ಹಿಡಿಯಲು ನಾವು ಯೂಟ್ಯೂಬ್ ತಮಿಳಿನಲ್ಲಿ ನೋಡಿರುವ ಆ ಘಟನೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಮುರುಳ್ಯ ಗ್ರಾಮದ ಕರಿಡ ಎಂಬಲ್ಲಿ ನಡೆದ ಆ ಭೀಕರ ಅವಘಡದ ಸತ್ಯಾಸತ್ಯತೆಯನ್ನು ನೀವು ಈ ವಿಡಿಯೋದ ಕೊನೆಯ ಸೆಕೆಂಡಿನವರೆಗೂ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ನೋಡದಿದ್ದರೆ ನಾಳೆ ಇಂತಹದ್ದೇ ಒಂದು ಕಣ್ಣೀರಿನ ಸಾಗರ ನಿಮ್ಮ ಮನೆಗಳಲ್ಲೂ ಸೃಷ್ಟಿಯಾಗಬಹುದು ಎಂಬ ಎಚ್ಚರಿಕೆಯನ್ನು ನೀಡುತ್ತಾ ಘಟನೆಯ ಮೊದಲ ಹಂತದ ಆಳಕ್ಕೆ ನಿಮ್ಮನ್ನು ಕರೆದೊಯ್ಯುತ್ತಿದ್ದೇನೆ. ಒಮ್ಮೆ ಕಲ್ಪಿಸಿಕೊಳ್ಳಿ, ಒಂದು ದುರಂತದ ಮಳೆಗಾಲದ ಸಂಜೆ ಮುರುಳ್ಯದ ಆ ಬಡ ದಂಪತಿಗಳ ತಮ್ಮ ಹೊಟ್ಟೆಪಾಡಿಗಾಗಿ ಕಡು ಬಡತನದ ಬೇಗೆಯಲ್ಲಿ ಬೆಂದು ನಿಶಕ್ತರಾಗಿ ತೋಟದ ಕೂಲಿ ಕೆಲಸಕ್ಕೂ ವೆಲ್ಡಿಂಗ್ ಕೆಲಸಕ್ಕೂ ಹೋದಾಗ ಮನೆಯಲ್ಲಿ ಕೇವಲ 5 ವರ್ಷದ ಮುದ್ದಾದ ಅವಳಿ ಮಕ್ಕಳು ತಮ್ಮ ವಯಸ್ಸಾದ ನಡೆಯಲು ಅಸಹ್ಯಕವಾಗಿದ್ದ ತಾತನ ಬಳಿ ಆಟವಾಡುತ್ತಿರುತ್ತಾರೆ. ಆ ಪುಟ್ಟ ಕಂದಮ್ಮಗಳ ತಾಯಿಯ ಪ್ರೀತಿಯ ಮಡಿಲನ್ನು ಬಯಸುವ ಆ ವಯಸ್ಸಿನಲ್ಲಿ ದೊಡ್ಡ ಆಫೀಸರ್ ಆಗಿ ಹೆತ್ತವರ ಕಷ್ಟ ತೀರಿಸಬೇಕೆಂಬ ನೂರಾರು ಆಸೆ ಕನಸುಗಳನ್ನು ಕಣ್ಣಲ್ಲಿ ತುಂಬಿಕೊಂಡು ಶಾಂತಿನಗರದ ಶಾಲೆಯಲ್ಲಿ UKG ಓದುತ್ತಿದ್ದ ಆ ಅಪರೂಪದ ಅವಳಿ ಹಕ್ಕಿಗಳು ತಾತನ ಕಣ್ಣು ತಪ್ಪಿಸಿ ಆಟವಾಡುತ್ತಾ ನಿಧಾನವಾಗಿ ಆ ತೋಟದ ಕಡೆಗೆ ಹೆಜ್ಜೆ ಇಡುತ್ತದೆ. ಆದರೆ ಅಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ನಿರ್ಮಿಸಲಾಗಿದ್ದ ಯಾವುದೋ ರಕ್ಷಣೆ ಅಥವಾ ತಡೆಗೋಡೆ ಇಲ್ಲದ ಆ ತೆರೆದ ಕೃಷಿ ಕೆರೆಯಲ್ಲಿ ಒಂದು ತೆಂಗಿನಕಾಯಿ ತೇಲುತ್ತಿರುವುದನ್ನು ಕಂಡು ಬಾಲ್ಯದ ಮುಗ್ಧ ಕುತೂಹಲದಿಂದ ಅದನ್ನು ಕೋಲಿನಿಂದ ಎಳೆಯಲು ಹೋದಾಗ ಆಯತಪ್ಪಿ ಒಬ್ಬ ಪುಟ್ಟ ಕಂದ ಆ 15 ಅಡಿ ಆಳದ ಕೆಸರು ಮತ್ತು ಕಸಗಳಿಂದ ತುಂಬಿದ್ದ ಕೆರೆಗೆ ದಫ್ ಎಂದು ಬಿದ್ದಾಗ ಆ ದೃಶ್ಯವನ್ನು ಕಂಡು ಇಡೀ ಊರೇ ನಡುಗುವಂತೆ ಚೀರಿದ ಮತ್ತೊಂದು ಅವಳಿ ಸಹೋದರ ತನ್ನ ಪ್ರೀತಿಯ ರಕ್ತವನ್ನು ರಕ್ಷಿಸಬೇಕೆಂಬ ಆತುರದಲ್ಲಿ ತಾನು ಆ ನೀರಿಗೆ ಹಾರುತ್ತಾನೆ. ಅಯ್ಯೋ, ಒಬ್ಬನನ್ನು ಮತ್ತೊಬ್ಬನು ಗಟ್ಟಿಯಾಗಿ ಅಪ್ಪಿಕೊಂಡು ಉಸಿರುಗಟ್ಟಿ ಆ ತನ್ನೆಯ ಕತ್ತಲೆಯ ನೀರಿನಲ್ಲಿ ತತ್ತರಿಸುತ್ತಾ ಅಮ್ಮ ಅಪ್ಪ ಎಂದು ಕೂಗಿದ ಆ ಕರಳು ಸೀಳುವ ಧ್ವನಿ ಹೆತ್ತವರ ಕಿವಿಗೆ ಬೀಳಲೇ ಇಲ್ಲ. ಇಬ್ಬರು ಒಟ್ಟಿಗೆ ಹುಟ್ಟಿ ಕೊನೆಗೆ ಆ ಕೆಸರಿನ ಆಳದಲ್ಲಿ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಪ್ರಾಣ ಬಿಟ್ಟ ಆ ದುರಂತದ ರಾತ್ರಿ ಹೆತ್ತ ತಾಯಿ ಮನೆಗೆ ಬಂದು ನೋಡಿದಾಗ ಕಂದಮ್ಮಗಳು ಇರಲಿಲ್ಲ. ಇಡೀ ಗ್ರಾಮವೇ ಸೇರಿ ತಡರಾತ್ರಿ 9 ಗಂಟೆವರೆಗೂ ಮುಳುಗು ತಜ್ಞರೊಂದಿಗೆ ಆ ಕೆರೆಯಲ್ಲಿ ಹುಡುಕಾಡಿ ಕೊನೆಗೆ ಆ ತೆಂಗಿನ ಮರದ ಹತ್ತಿರ ಸಂದಿನಲ್ಲಿ ಸಿಲುಕಿದ ಆ ಇಬ್ಬರು ಮುದ್ದಾದ ಮಕ್ಕಳ ಆ ಶರೀರ ತನ್ನದಾಗಿ ಶವಗಳನ್ನು ಹೊರತೆಗೆದಾಗ ಆ ಹೆತ್ತ ಕರುಣ ಆಕ್ರಂದ ಮುಗಿಲು ಮುಟ್ಟಿತ್ತು. ಇಬ್ಬರು ಕಂದಮ್ಮಗಳನ್ನು ಒಂದೇ ಬಿಳಿ ಬಟ್ಟೆಯಲ್ಲಿ ಸುತ್ತಿದೆ, ಒಟ್ಟಿಗೆ ಒಂದೇ ಗುಂಡಿಯಲ್ಲಿ ಹೂತು ಹಾಕುವಾಗ ಇಡೀ ಸುಳ್ಯ ತಾಲೂಕೆ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ದರು. ಆದರೆ ಕಣ್ಣೀರು ಇಲ್ಲಿಗೆ ನಿಲ್ಲುವುದಿಲ್ಲ. ಇದರ ಬೆನ್ನಲ್ಲೇ ನಡೆದ ಮತ್ತೊಂದು ಆಘಾತಕಾರಿ ಘಟನೆ ಇಡೀ ಸಮಾಜದ ಎದೆಯನ್ನು ನಡುಗಿಸಿದೆ.
ಒಂದು ದಿನ ಸಂಜೆ ತಂದೆ ತಾಯಿ ಮನೆಯಲ್ಲಿ ಚಹಾ ಕುಡಿತಾ ಇರುವಾಗ ಡೋರ್ ಬೆಲ್ ಆಗುತ್ತೆ. ಶಾಲೆಯಿಂದ ಮಗ ಬಂದಿದ್ದಾನೆಂದು ತಾಯಿ ಬಾಗಿಲು ತೆರೆದರೆ ಎದುರಿಗೆ 6 ವರ್ಷದ 1ನೇ ತರಗತಿಯ ಮಗ ನೋಡಿ, ಮತ್ತೊಂದು UKGಯ ಪುಟ್ಟ ಹುಡುಗಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದು ನಿಂತಿದ್ದಾನೆ. ಅತ್ಯಂತ ಗಂಭೀರವಾಗಿ, ಅಮ್ಮ, ಇವಳು ನನ್ನ ಹೆಂಡತಿ, ನಾನು ಮದುವೆಯಾಗಿದ್ದೇನೆ ಎಂದು ಮನೆಯೊಳಗೆ ನುಗ್ಗಿದಾಗ ಹೆತ್ತವರಿಗೆ ತಲೆ ತಿರುಗಿ ಬಿದ್ದಿದೆ ಇವನ ಮಾತು ಕೇಳಿ. ಪೊಲೀಸ್ ಸ್ಟೇಷನಿಗೆ ಓಡಿದಾಗ ಆ ಮಗ SI ಎದುರು ಬಿಕ್ಕಿ ಬಿಕ್ಕಿ ಅಳುತ್ತಾ, ಪೊಲೀಸ್ ಮಾವ, ನನ್ನ ತಂದೆಯೇ ದಿನ ದಿನ ನನ್ನ ಜೊತೆ ತಮಾಷೆ ಮಾಡುವಾಗ ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳ, ಯಾರನ್ನು ಮದುವೆ ಆಗ್ತೀಯಾ ಅಂತ ಕೇಳ್ತಾ ಇದ್ದರು. ಅದಕ್ಕೆ ಮದುವೆ ಅಂದರೆ ಹುಡುಗಿಯರ ಕೈ ಹಿಡಿದು ತರುವುದು ಅಂದುಕೊಂಡೆ. ನೋಡಿ, ಪುಟ್ಟ ಮಗು ಹೇಳುವ ಮಾತು. ಹೇಳಿದಾಗ ಹೆತ್ತ ತಂದೆ ತಲೆ ತಗ್ಗಿಸಿ ನಿಲ್ಲಬೇಕಾಯಿತು. ಆ ಪುಟ್ಟ ಹುಡುಗಿಯ ಮನೆಯವರು ಮಗಳನ್ನು ಹುಡುಕುತ್ತಾ ಇದ್ದಾರೆ. ತನ್ನ ಮಗಳು, ಶಾಲೆಗೆ ಹೋದ ಮಗಳು ಹಿಂದಿರುಗಿ ಬರಲಿಲ್ಲ. ಪ್ರೀತಿಯ ಹೆತ್ತವರೇ, ಈ 2 ವಿಭಿನ್ನ ಘಟನೆಗಳಿಂದ ಇಡೀ ಸಮಾಜ ಕಲಿಯಬೇಕಾದ ಆ ಮಹತ್ತರ ಪಾಠವೇನು ಗೊತ್ತಾ? ವಿಜ್ಞಾನ ಸ್ಪಷ್ಟವಾಗಿ ಹೇಳುತ್ತದೆ, 6 ವರ್ಷ ತುಂಬುವಷ್ಟರಲ್ಲಿ ಮಕ್ಕಳ ಮೆದುಳು 94% ಪರಿಪೂರ್ಣವಾಗಿ ಬೆಳೆದಿರುತ್ತದೆ. ಆ ವಯಸ್ಸಿನಲ್ಲಿ ನಾವು ಆಡುವ ಪ್ರತಿಯೊಂದು ತಮಾಷೆಯ ಮಾತು ಮತ್ತು ನಮ್ಮ ಸಣ್ಣ ಉದಾಸೀನತೆಯು ಅವರ ಇಡೀ ಭವಿಷ್ಯವನ್ನೇ ಹೊಸಕಿ ಹಾಕಬಲ್ಲದು. ನೋಡಿ ಸಹೋದರರೇ, ಇದನ್ನೇ ನಮ್ಮ ಪವಿತ್ರ ಕುರ್ಆನ್ ಸೂರಾ ಅಲ್ ಅನ್ಆಮ್ ಆಯತ್ 151ರಲ್ಲಿ ಅಲ್ಲಾಹನು ಕಟ್ಟುನಿಟ್ಟಾಗಿ ಆಜ್ಞಾಪಿಸಿದ್ದಾನೆ. ಬಡತನದ ಭೀತಿಯಿಂದ ನಿಮ್ಮ ಮಕ್ಕಳನ್ನು ಕೊಲ್ಲಬೇಡಿ, ನಿಮಗೂ ಅವರಿಗೂ ನಾವೇ ಜೀವಾಧಾರವನ್ನು ನೀಡುತ್ತೇವೆ. ಅಂದರೆ ಕೇವಲ ದೈಹಿಕವಾಗಿ ಕೊಳ್ಳುವುದಲ್ಲ, ನಮ್ಮ ಬೇಜವಾಬ್ದಾರಿತನದಿಂದ ಅವರ ಪ್ರಾಣ ಹೋಗುವಂತೆ ಮಾಡುವುದು ಮತ್ತು ಅವರಿಗೆ ತಪ್ಪು ಸಂಸ್ಕಾರ ನೀಡಿ ಅವರ ನೈತಿಕತೆಯನ್ನು ಕೊಳ್ಳುವುದು ಕೂಡ ಇದೇ ವ್ಯಾಪ್ತಿಯಲ್ಲಿ ಬರುತ್ತದೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಪ್ರಸಿದ್ಧ ಹದೀಸಿನ ಪ್ರಕಾರ ನೋಡಿ, ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಕುರುಬನಾಗಿದ್ದಾನೆ ಮತ್ತು ಆತ ನನ್ನ ಹಿಂದಿಯ ಕುಟುಂಬದ ಜವಾಬ್ದಾರಿಯ ಬಗ್ಗೆ ಅಲ್ಲಾಹನ ಎದುರು ಉತ್ತರಿಸಬೇಕಾಗಿದೆ. ಆದ್ದರಿಂದ ಹೆತ್ತವರೇ, ನಿಮ್ಮ ತೋಟದ ತೆರೆದ ಕೆರೆಗಳಿಗೆ ಹಿಂದೆ ಭದ್ರತೆಯ ಬೇಲಿಯನ್ನು ಹಾಕಿ ನಿಮ್ಮ ಮಕ್ಕಳ ಪ್ರಾಣ ರಕ್ಷಿಸಿ. ಹಾಗೆಯೇ ನಿಮ್ಮ ನಾಲಿಗೆಯನ್ನು ಹತೋಟಿಯಲ್ಲಿಟ್ಟುಕೊಂಡು ಮಕ್ಕಳ ಮುಂದೆ ತಮಾಷೆಗಾದರೂ ಅಶ್ಲೀಲ ಅಥವಾ ಹಾದಿ ತಪ್ಪಿಸುವ ನೋಡಿ ಮಾತುಗಳನ್ನು ನಾವು ಆಡುತ್ತೇವಲ್ಲ, ಅವರಿಗೆ ಸಣ್ಣ ವಯಸ್ಸಿನಲ್ಲೇ ಮದ್ರಸಾ ಮತ್ತು ಧರ್ಮದ ಚೌಕಟ್ಟಿನಲ್ಲಿ ಸಂಸ್ಕಾರವನ್ನು ಕಲಿಸಿ, ಇಲ್ಲದಿದ್ದರೆ ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ನಾವು ಅಪರಾಧಿಗಳಾಗಿ ನಿಲ್ಲಬೇಕಾಗುತ್ತದೆ. ನೋಡಿ, ಚಿಕ್ಕ ಮಕ್ಕಳು, ಆ ಮಕ್ಕಳಿಗೆ ಏನು ಗೊತ್ತು? ಇಂದಿನಿಂದಲೇ ಜಾಗೃತರಾಗಿ ಈ ಪ್ರಬಲ ಸಂದೇಶವನ್ನು ಇಡೀ ಸಮಾಜಕ್ಕೆ ತಲುಪಿಸಲು ಈ ವಿಡಿಯೋವನ್ನು ಪ್ರತಿಯೊಬ್ಬ ಪೋಷಕರಿಗೂ ಈ ವಿಡಿಯೋ ಶೇರ್ ಮಾಡಿ. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.